ಬೆಳಗಾವಿಯ ಸೊಸೆ ಈಗ ಭಾರತದ ಹೆಮ್ಮೆ. ದಾಳಿ ಬಗ್ಗೆ ಮಾಹಿತಿಯನ್ನು ನೀಡಿದಂತ ಕರ್ನಲ್ ಸೋಫಿಯಾ ಇದ್ದಾರಲ್ಲ, ಇವರು ನಮ್ಮ ರಾಜ್ಯದ ಸೊಸೆ. ಕರ್ನಲ್ ಸೋಫಿಯಾ ಕುರೇಶಿ ಕರ್ನಾಟಕದ ಸೊಸೆ. ಸೋಫಿಯಾ ಪತಿ ಬೆಳಗಾವಿ ಜಿಲ್ಲೆಯವರು, ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಸಹ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪತಿ ಪತ್ನಿ ಇಬ್ರು ಕೂಡ ಸೇನೆಯಲ್ಲಿ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2015ರಲ್ಲಿ ತಾಜುದ್ದೀನ್ ಹಾಗೆಯೇ ಸೋಫಿಯಾ ಮದುವೆ ಆಗಿದ್ರು. ಪ್ರೇಮ ವಿವಾಹ ಆಗಿದ್ದಾರೆ ತಾಜುದ್ದೀನ್ ಹಾಗೆಯೇ ಸೋಫಿಯಾ. ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ನವರು. ಸದ್ಯ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಾಜುದ್ದೀನ್ ಬಾಗೇವಾಡಿ ಸಹ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಅಥವಾ ಮಾಹಿತಿಯನ್ನು ಹಂಚಿಕೊಂಡಿದ್ದು ಕರ್ನಾಟಕದ ಸೊಸೆ. ಮೂಲತಃ ಗುಜರಾತ್ನವರು ಸೋಫಿಯಾ ಕುರೇಶಿ. ನಿನ್ನೆ ಸೇನೆಯ ಮಹಿಳಾ ಅಧಿಕಾರಿಗಳು ಮಾತನಾಡಿದಂಥ ಸಂದರ್ಭದಲ್ಲಿ ಯಾರಿವರು ಅಂತೇಳಿ ಒಂದಷ್ಟು ಜನರಿಗೆ ಪ್ರಶ್ನೆ ಇತ್ತು. ಅವರ ಹೆಸರು ಕರ್ನಲ್ ಸೋಫಿಯಾ ಕುರೇಶಿ. ಮೂಲತಃ ಗುಜರಾತ್ನವರು. ಅವರ ಕುಟುಂಬದವರು ಕೂಡ ಆರ್ಮಿಯಲ್ಲಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸೋಫಿಯಾ ಕುರೇಶಿ ಅವರನ್ನ. ಸೋಫಿಯಾ ಕುರೇಶಿ ಅವರ ಕುಟುಂಬದವರು ಮಾತ್ರ ಅಲ್ಲ, ಅವರ ಪತಿ ಕೂಡ ಆರ್ಮಿಯಲ್ಲೇ ಇರೋದು, ಸೇನೆಯಲ್ಲೇ ಇರೋದು. ಅವರ ಪತಿ ಮೂಲತಃ ನಮ್ಮ ಕರ್ನಾಟಕದವರು, ನಮ್ಮ ಬೆಳಗಾವಿ ಜಿಲ್ಲೆಯವರು. ಬೆಳಗಾವಿ ಜಿಲ್ಲೆಯ ಸೊಸೆ, ಕರ್ನಾಟಕದ ಸೊಸೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಸೋಫಿಯಾ ಕುರೇಶಿ ಅವರನ್ನ ನೀವು ನೋಡ್ತಾ ಇರ್ಬೋದು. ಸೋಫಿಯಾ ಕುರೇಶಿ ಅವರ ಪತಿಯನ್ನು ಕೂಡ ನೋಡ್ತಾ ಇದ್ದೀರಾ. ಇವರ ಹೆಸರು ತಾಜುದ್ದೀನ್ ಬಾಗೇವಾಡಿ ಅಂತೇಳಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು ಸೋಫಿಯಾ ಪತಿ ತಾಜುದ್ದೀನ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಶ್ರೀಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ನಿಜಕ್ಕೂ ಕೂಡ ಹೆಮ್ಮೆ ಪಡುವಂತ ವಿಚಾರ. ಆಪರೇಷನ್ ಸಿಂಧೂರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದು ಸೋಫಿಯಾ ಕುರೇಶಿ ಅವರು, ಸೇನೆಯ ಮಹಿಳಾ ಅಧಿಕಾರಿಯವರು. ಸದ್ಯ ಇವರು ನಮ್ಮ ಕರ್ನಾಟಕದ ಸೊಸೆ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಚಾರ. ಹೆಚ್ಚಿನ ಮಾಹಿತಿ ಈ ಬಗ್ಗೆ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸಂಪತ್. ಏನಂತಂದ್ರೆ ಏನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಏನಂತಂದ್ರೆ ಕಳೆದ ಬಾರಿ ಏನು ಒಂದು ಪಾಕಿಸ್ತಾನದ ರಣಹೇಡಿಗಳು ಏನಂತಂದ್ರೆ ಒಂದು ಭಾರತೀಯರ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಏನಂತಂದ್ರೆ ನಮ್ಮ ಭಾರತೀಯರು ಏನು ಪ್ರಜೆಗಳು ಕೂಡ ಏನೋ ಸಾವನ್ನಪ್ಪಿರ್ತಾರೆ. ಅದೇ ಹಿನ್ನೆಲೆಯಲ್ಲಿ ಏನು ನಮ್ಮ ಇವತ್ತು ಭಾರತೀಯ ಸೇನೆ ಏನಂತಂದ್ರೆ ಮಧ್ಯರಾತ್ರಿ ಒಂದು ದಾಳಿಯನ್ನ ಮಾಡಿದಾಗ ಏನಂತಂದ್ರೆ ಅವರು ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಅಡಗಿ ಇವಾಗ ಕೂತಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಇವಾಗ ನಮ್ಮ ಕರ್ನಾಟಕಕ್ಕೆ ಏನು ಇದ್ರ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಏನಂತಂದ್ರೆ ಏನು ಈ ಸಿಂಧು ಆಪರೇಷನ್ ನಲ್ಲಿ ಏನಂತಂದ್ರೆ ಮುಖ್ಯ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಕರ್ನಾಟಕದ ಕರ್ನಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಅವರು ಇಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಒಂದು ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಅವರ ಒಂದು ಖುದ್ದು ಊರು ಅಂತ ಹೇಳ್ಬೋದು. ಜೊತೆಗೆ ಅದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ನಮ್ಮ ಒಂದು ಭಾರತ ಆಗಿರ್ಬೋದು, ಮತ್ತೆ ನಮ್ಮ ಕರ್ನಾಟಕ ಬೆಳಗಾವಿಗೆ ಕೂಡ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಕರ್ನಾಟಕದಿಂದ ಒಂದು ತಾಯಿ ಸೇವೆ ಮಾಡಲು ಏನಂತಂದ್ರೆ ಪತಿ ಪತ್ನಿ ಕೂಡ ಇಬ್ರು ಕೂಡ ಏನಂತಂದ್ರೆ ಜೊತೆಗೆ ಹೋಗಿರ್ತಕ್ಕಂಥದ್ದು. ಮತ್ತು ಇವರು ಏನಂತಂದ್ರೆ ಸೋಫಿಯಾ ಪತಿಯ ತಾಜುದ್ದೀನ್ ಇಬ್ರು ಸೇವೆ ಏನಂತಂದ್ರೆ ಒಂದು ಪ್ರೇಮ ವಿವಾಹ ಆಗಿರ್ತಾರೆ. ಏನು 2015ರಲ್ಲಿ ಒಂದು ಇಬ್ರು ಒಂದು ಪ್ರೇಮ ವಿವಾಹ ಆಗಿರ್ತಾರೆ. ಜೊತೆಗೆ ಏನು ಇಬ್ರು ಕೂಡ ಏನಂತಂದ್ರೆ ಒಂದು ಇಂಡಿಯನ್ ಆರ್ಮಿನಲ್ಲಿ ಏನಂತಂದ್ರೆ ಭಾರತಾಂಬೆಯ ಸೇವೆ ಮಾಡಲು ಕೂಡ ಇಬ್ರು ಕೂಡ ಹೋಗಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಬೆಳಗಾವಿಯಲ್ಲಿ ಏನಂತಂದ್ರೆ ಇದ್ರೂ ಕೂಡ ಒಂದು ಸಂಭ್ರಮ ರೀತಿಯಲ್ಲಿ ಕೂಡ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪಾಕಿಸ್ತಾನ ಹೇಳಿದರೆ ಅಂತಂದ್ರೆ ಮೊನ್ನೆ ಏಕಾಏಕಿ ಏನಂತಂದ್ರೆ ಒಂದು ದಾಳಿಯನ್ನು ಮಾಡಿದಾಗ ಒಂದು ಸಾವನ್ನಪ್ಪಿದ್ರು. ಆದ್ರೆ ಇವತ್ತು ಏನಂತಂದ್ರೆ ನಮ್ಮ ಭಾರತೀಯ ಸೇನೆ ಏನಂತಂದ್ರೆ ಗುಂಡಿಗೆ ಒಂದು ಎದೆಗೆ ಎದೆ ಕೊಟ್ಟು ಏನಂತಂದ್ರೆ ಒಂದು ಅವರಿಗೆ ಎಷ್ಟು ಕೂಡ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಏನಂತಂದ್ರೆ ಒಂದು ಪಾಕಿಸ್ತಾನ ಏನೋ ಎಲ್ಲೋ ಒಂಥರ ಅಡಿಗೆ ಮುಚ್ಚ
ಅಡಚಿ ಕುಂತಿದೆ ಅಂತಾನೆ ಹೇಳ್ಬೋದು ಸಂತ. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಸೋಫಿಯಾ ಕುರೇಶಿ ಕರ್ನಾಟಕದ ಸೊಸೆ, ಮೂಲತಃ ಗುಜರಾತ್ನವರಾದರೂ ಕೂಡ ಇವರು ಕರ್ನಾಟಕ ಮೂಲದ ತಾಜುದ್ದೀನ್ ಅವರನ್ನ ಮದುವೆಯಾಗಿದ್ದು. ತಾಜುದ್ದೀನ್ ಇವರು 2015ರಲ್ಲಿ ಲವ್ ಮ್ಯಾರೇಜ್ ಆಗ್ತಾರೆ. ಇಬ್ರು ಕೂಡ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಮೆಚ್ಚುವಂಥ ವಿಚಾರ. ಆಪರೇಷನ್ ಸಿಂಧೂರದಲ್ಲಿ ಕರ್ನಲ್ ಸೋಫಿಯಾ ಕೂಡ ಭಾಗಿಯಾಗಿದ್ರು, ನಮ್ಮ ಕರ್ನಾಟಕದ ಸೊಸೆ ಕೂಡ ಭಾಗಿಯಾಗಿದ್ರು ಎನ್ನುವಂಥದ್ದು ಕೂಡ ಹೆಮ್ಮೆಯ ವಿಚಾರ. ಸದ್ಯ ನಿನ್ನೆ ಈ ಬಗ್ಗೆ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. ಯಾವ ರೀತಿಯಾಗಿ ಈ ಆಪರೇಷನ್ ಸಿಂಧೂರ ನಡೆಸಲಾಗಿತ್ತು ಎನ್ನುವಂಥದ್ರ ಕುರಿತು ಸೋಫಿಯಾ ಕುರೇಶಿ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಮೇಲೆ ಅಥವಾ ಉಗ್ರರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಭಾರತ ತೆಗೆದುಕೊಂಡಂತ ದಿಟ್ಟ ನಿರ್ಧಾರ.